ಧನ್ಯತಾ ಧನಂಜಯ್ ಅವರ ಮದುವೆ ಸಂಭ್ರಮ ಇವತ್ತು ಎಲ್ಲೆಡೆ ಕಳೆಗಟ್ಟಿರುವಂಥದ್ದು ನಮಗೆಲ್ಲ ಗೊತ್ತೇ ಇದೆ. ಸೊ ಅದ್ದೂರಿ ಭೋಜನ ಕೂಡ ರೆಡಿ ಆಗ್ತಾ ಇದೆ, ಭರ್ಜರಿ ಭೋಜನ ಅಂತಾನೆ ಹೇಳ್ಬೋದು. ಮಧ್ಯಾಹ್ನ ಈಗ ಆಲ್ರೆಡಿ ಊಟವನ್ನು ಸವಿದಂಥವ್ರೆಲ್ಲರೂ ಕೂಡ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಮೇನ್ ಕಾರಣ ನಮ್ಮ ಜಗದೀಶ್ ಅವರು ಅಂತಾನೆ ಹೇಳ್ಬೋದು. ಮಾತನಾಡಿಸ್ತಾ ಹೋಗ್ತೀನಿ ಅವ್ರನ್ನ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಸೊ ಮಧ್ಯಾಹ್ನ ಊಟ ಸವಿದವ್ರು ಎಲ್ಲರೂ ಕೂಡ ಹೇಳ್ತಾ ಇದ್ರು ಸೂಪರ್ ಅಂತ ಹೇಳ್ಬಿಟ್ಟು. ಒಂದು ರೀತಿಯಾಗಿ ಅಂದರೆ ಈ ಹೋಳಿಗೆ, ತುಪ್ಪ, ಅನ್ನ, ಸಾಂಬಾರ್, ಚಿತ್ರಾನ್ನ, ಈ ಹಳ್ಳಿ ಸೊಗಡಿನ ಊಟ ಅಂತಾನೆ ಹೇಳ್ಬೋದು. ಈಗ ಮದುವೆ ಮನೆ ಅಂತ ಅಂದರೆ ಪನ್ನೀರ್ ಅಂತೆ, ರೋಟಿ ಅಂತೆ, ಈ ರೀತಿ ಇರುತ್ತೆ. ಬಟ್ ಇಲ್ಲಿ ಒಂಥರ ಸಾಂಸ್ಕೃತಿಕ ನಗರಿ ಮೈಸೂರಲ್ಲಿ ಸಾಂಸ್ಕೃತಿಕ ಊಟ ಅಂತಾನೆ ಸಿಗ್ತಾ ಇದೆ. ಸೊ ಅದರ ಅಧ್ಯಕ್ಷತೆಯನ್ನು ನೀವು ವಹಿಸ್ಕೊಂಡಿದ್ದೀರಾ. ಏನೇನೆಲ್ಲ ವಿಶೇಷತೆ ಇದೆ ಮೆನುಲಿ? ಮೇಡಮ್, ಇಲ್ಲಿ ನಮ್ಮಲ್ಲಿ ಒಂದು 25,000 ಜನಕ್ಕೆ ನಾವು ಅಡುಗೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಒಂದು 30,000 ಜನ ಬಂದ್ರೂ ಕೂಡ ಅದರ ಊಟದ ವ್ಯವಸ್ಥೆ ಆಗ್ತಾಯಿದೆ ಮೇಡಮ್. ಆ ಊಟದಲ್ಲಿ ಬಂದು ಒಂದು ಅವರ ಧನಂಜಯ್ ಸರ್ ಅವ್ರ ಇದು ಇಂಟೆನ್ಷನ್ ಏನಂದರೆ ಅವಾಗಲಿಂದ ಅವ್ರು ಏನಂದರೆ ಅಭಿಮಾನಿಗಳಿಗೆ ಒಂದು ಹೋಳಿಗೆ ಊಟ ಕೊಡಬೇಕು, ನನ್ನ ಮದುವೆಗೆ ಒಂದು ಒಳ್ಳೆ ಊಟ ಕೊಡಬೇಕು. ನನ್ನ ಕುಟುಂಬದವ್ರು ಹೇಗೆ ಅಂದರೆ ಎಲ್ಲರಿಗೂ VIP ಆಗಲಿ ಅವ್ರ ಕುಟುಂಬದವ್ರಿಗೆ ಮತ್ತು ಅಭಿಮಾನಿಗಳಿಗೆ ಎಲ್ಲರಿಗೂ ಒಂದೇ ಮೆನು ಮಾಡಿದ್ದಾರೆ ಮೇಡಮ್. ಅದು ಖುಷಿಯಾಗೋ ವಿಷಯ ಮೇಡಮ್. ಆದ್ದರಿಂದ ಅವಾಗ ಏನಾಗ್ತಿದೆ, ಇಲ್ಲಿ ಹೋಳಿಗೆ, ತುಪ್ಪ, ಮೆಣಸಿನ್ಕಾಯಿ ಬಜ್ಜಿ, ಬೇಬಿಕಾರ್ನ್ ಮಂಚೂರಿ, ಮತ್ತು ಮಸಾಲೆ ದೋಸೆ, ಪಲ್ಯ, ಚಟ್ನಿ, ರುಮಾಲ್ ರೊಟ್ಟಿ, ಪನ್ನೀರ್ ಕಡಾಯಿ, ವೆಜ್ ಬಿರಿಯಾನಿ, ರಾಯ್ತ, ಅನ್ನ, ಆಂಧ್ರ ಪಪ್ಪು, ಮತ್ತು ಕಡಲೆಕಾಳು ಉಸ್ಲಿ, ಒಂದು ಕೋಸಂಬರಿ, ಬೆಂಡೆಕಾಯಿ ಫ್ರೈ, ತಿಳಿ ಸಾರು, ಮೊಸರು, ಹಪ್ಪಳ, ಇಷ್ಟನ್ನು ಮೇಡಮ್ ಎಲ್ಲ ಅಭಿಮಾನಿಗಳಿಗೂ ಕೂಡ ಒಂದು ಊಟದ ವ್ಯವಸ್ಥೆ ಇದೆ ಮೇಡಮ್. ಬೆಳಗ್ಗೆಗೆ ಏನೆಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ಒಂದಷ್ಟು ಸ್ನ್ಯಾಕ್ಸ್ ಕೂಡ ಇತ್ತು. ಸೊ ಅದ್ರ ಬಗ್ಗೆ ಹೇಳೋದು ಮೇಡಮ್, ಬೆಳಿಗ್ಗೆ ಟಿಫನ್ಗೆ ಪೈನಾಪಲ್ ಕೇಸರಿ ಬಾತು, ಇಡ್ಲಿ, ಸಾಂಬಾರು, ಉದ್ನೋಡೆ, ಖಾರ ಪೊಂಗಲ್ಲು, ಖಾರ ಬಾತು, ಚಟ್ನಿ, ಕಾಫಿ, ಟೀ ಈ ಥರ ಇದೆ ಮೇಡಮ್. ಹಾಂ, ಈ ಸೆಲೆಕ್ಷನ್ ಅಂತ ಬಂದಾಗ ಧನಂಜಯ್ ಅವರೇ ಮುಖ್ಯಸ್ಥೆನ ವಹಿಸ್ಕೊಂಡ್ಬಿಟ್ಟು ಈಗ ಡೆಕೋರೇಷನ್ ಆಗಿರ್ಬೋದು, ಧನ್ಯತಾ ಅವರು ಹೇಳಿದ್ರು. ಸೊ ಇಲ್ಲಿ ಊಟದಲ್ಲಿ ಬಂತು ಅಂತ ಅಂದರೆ ಫೈನಲ್ ಮಾಡಿದ್ದು ಯಾರು, ಧನಂಜಯ್ ಅವರೇನಾ ಅಥವಾ ಧನ್ಯತಾ ಸಜೆಷನ್ಸ್ ಕೊಟ್ರಾ ಹೇಗೆ ಅಂತ? ಸರ್, ಆದರೆ ಧನಂಜಯ್ ಸರ್ ಅವರು ಇದೇನು ಅಂತಂದರೆ ಅವರ ಕುಟುಂಬನ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ. ಅವರು ಎಷ್ಟೇ ಮಟ್ಟಿಗೆ ಬೆಳೆದಿದ್ರು ಕೂಡ ನಮ್ಮ ಮನೆ, ನಮ್ಮ ಊರು, ನಮ್ಮ ತಂದೆ ತಾಯಿ, ಫ್ರೆಂಡ್ ಸರ್ಕಲ್ಲು, ಇದನ್ನು ಯಾವುದೇ ಕಾರಣಕ್ಕೂ ಬಿಟ್ಕೊಟ್ಟಿಲ್ಲ ಇಲ್ಲಿವರೆಗೂ ಮೇಡಮ್. ಈಗ ಅದು ಯಾವುದೇ ಹುಡುಗ ವಿಷಯದಲ್ಲೂ ಅಷ್ಟೇ ಅವ್ರ ತಂದೆ, ಅವ್ರ ಅಣ್ಣ ಮತ್ತು ಅವ್ರ ಮನೆಯವ್ರ ಕುಟುಂಬದವರು, ಅವರ ಆತ್ಮೀಯರ ಫ್ರೆಂಡ್ ಸರ್ಕಲ್ ಹರ್ಷ ಅಂತಿದ್ದಾರೆ, ಅರ್ನಾಲ್ಡ್ ಫಿಟ್ನೆಸ್ ಓನರು ಅವರು, ಮತ್ತು ಚಂದನ್ ಇದ್ದಾರೆ. ಇವರೆಲ್ಲರೂ ಕೂತ್ಕೊಂಡು ಎಲ್ಲರೂ ಕೂಡ ಒಂದು ಡಿಸ್ಕಸ್ ಮಾಡಿ, ಈವೆಂಟ್ ಧ್ರುವ ಅವರು ಎಲ್ಲರೂ ಡಿಸ್ಕಸ್ ಮಾಡಿ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಒಂದು 3 days ಪ್ಲ್ಯಾನ್ ಮಾಡಿ ಈ ಥರ ಮಾಡೋಣ, ಯಾರಿಗೂ ತೊಂದರೆ ಆಗಬಾರ್ದು, ಮೇಯ್ನ್ ನಮಗೆ ಅಭಿಮಾನಿಗಳು ಅವ್ರಿಗೊಂದು ಒಳ್ಳೆ ಊಟ ಕೊಡೋಣ. ನಾನು ಇವತ್ತು ಈ ಮಟ್ಟದಲ್ಲಿದ್ದೀನಿ ಅಂದರೆ ಅವರೇ ನಮಗೆ ಕಾರಣ. ಫಸ್ಟ್ ಇನ್ಸನ್ ಅದೇ ಮೇಡಮ್. ಅವ್ರಿಗೆ ಅವಾಗಲಿಂದ ಏನು ಹೇಳ್ತಿರೋದು ಅಂದರೆ ಅವ್ರಿಗೆ ಒಂದು ಒಳ್ಳೆ ಊಟ ಕೊಡ್ಬೇಕು ಜಗದೀಶ್ ಅವರೇ, ಒಂದು ಒಳ್ಳೆ ಅದನ್ನೇ ಅವ್ರ ಪಾಯಿಂಟ್ ಮೇಡಮ್, ಇನ್ನೇನು ಇಲ್ಲ ಮೇಡಮ್. ಅವರಲ್ಲಿ ಡೆಕೋರೇಷನ್ ಇವೆಂಟ್ ಮ್ಯಾನೇಜ್ಮೆಂಟ್ ಕೇಳಿದಾಗಲೂ ಅವ್ರು ಅದನ್ನೇ ಹೇಳಿದ್ರು, ಅಭಿಮಾನಿಗಳಿಗೆ ಸ್ಯಾಟಿಸ್ಫೈ ಆಗಬೇಕು, ಯಾವುದೇ ತೊಂದರೆ ಆಗಬಾರ್ದು, ಆ ರೀತಿಯಾಗಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಅಂತ. ಸೊ ನೀವು ಇಲ್ಲೂ ಕೂಡ ಊಟದ ವಿಚಾರ ಬಂದಾಗ ಅಭಿಮಾನಿಗಳಿಗೆ ಸಂತೃಪ್ತಿ ಪಡಿಸಬೇಕು ಅಂತಲೇ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದೀರಾ. ಸೊ ವ್ಯವಸ್ಥೆ ಹೇಗಿದೆ ಅಂತ ಹೇಳ್ಬಿಟ್ಟು, ಬಿಕಾಸ್ ಒಂದು ಕಡೆ ನಾನು ನೋಡ್ತಾ ಹೋದಾಗೆ VIP ಗಳಿಗೆ ಒಂದು ಕಡೆ ಇತ್ತು, ನೀವು ಹೇಳಿದ್ರಿ ಎಲ್ರಿಗೂ ಒಂದೇ ಥರ ಫುಡ್ ಅಂತ ಹೇಳ್ಬಿಟ್ಟು. ಮೇಡಮ್, ಇಲ್ಲಿ ಏನು ಮಾಡಿದ್ದೀವಿ ಏನೋ ಅಂದರೆ ಒಂದು 5 ಬ್ಲಾಕು ಪುರುಷರ ವಿಭಾಗ ಮಾಡ್ಕೊಂಡಿದ್ದೀವಿ. ಇಲ್ಲಿ ಒಂದು ಬ್ಲಾಕಲ್ಲಿ 700 ಜನ ಊಟ ಮಾಡ್ತಾರೆ, 3,500 ಜನ ಒಂದು ಬೈಸ್ ಆಗುತ್ತೆ. ಮತ್ತು ಮಹಿಳೆಯರಿಗೆ ಒಂದು ವಿಭಾಗ ಮಾಡಿದ್ದೀವಿ. ಅದು ಯಾಕಂದರೆ ಮಹಿಳೆಯರಿಗೆ ಪಾಪ ಇಲ್ಲಿ ಬಂದಾಗ ತೊಂದರೆ ಆಗೋದು ಬೇಡ, ಅವ್ರಿಗೆ ಮುಜುಗರ ಆಗೋದು ಬೇಡ ಅಂತ ಮಹಿಳೆಯರನ್ನೇ ಬಡಿಸೋದಕ್ಕೆ ವ್ಯವಸ್ಥೆ ಮಾಡಿದ್ದೀನಿ. ಮತ್ತು ರುದ್ರರಿಗೆ ತುಂಬ ಎಲ್ಲ ಏನಾದ್ರು ಫ್ಯಾಮಿಲಿ ಬಂದವರು ಕೂತ್ಕೊಂಡು ಊಟ ಮಾಡ್ತೀನಿ ಅಂದರೆ ಅವ್ರು ಬಾಳೆಯಲ್ಲಿ ಊಟ ವ್ಯವಸ್ಥೆ ಮಾಡಿ ಅದನ್ನು ಕೂಡ ನಾವು ವ್ಯವಸ್ಥೆ ಬೇರೆ ಮಾಡಿದ್ದೀವಿ. ಅವರು ಧನಂಜಯ್ ಸರ್ ಅದನ್ನೇ ಅವರು ಮತ್ತು ಹರ್ಷ ಸರ್ ಅವರೆಲ್ಲ ಅದೇ ಫಸ್ಟ್ ಹೇಳ್ತಿದ್ರು, ಅವ್ರು ಕೂತ್ಕೊಂಡು ವೃದ್ಧರಿಗೆ, ವಯಸ್ಸಾದವ್ರಿಗೆ ಫಸ್ಟು ಈಗ ಈ ಥರವ್ರಿಗೆ ಒಂದು ಕೂತ್ಕೊಂಡು ಇರೋದು ಒಂದು ವ್ಯವಸ್ಥೆ ಬೇಕೇ ಬೇಕು ಅಂತ ಅವರು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಅದೇ ರೀತಿ ನಾವು ಅದನ್ನು ವ್ಯವಸ್ಥೆ ಮಾಡಿದ್ದೀವಿ ಮೇಡಮ್. ಸಿಸ್ಟಮ್ ಕೂಡ ಇದೆ, ಬಾಳೆಯಲ್ಲೇ ಊಟ ಇದೆ ಮೇಡಮ್, ಯಾವುದಾದ್ರು ಚಾಯ್ಸ್ ಮಾಡ್ಬೋದು ಮೇಡಮ್. ನೀವು ಹೇಳಿದ್ರೆ 25,000ದಿಂದ 35,000 ಜನ ತನಕ ಜನಸಾಗರ ಹರಿದು ಬರ್ಬೋದು ಅಂತ ಹೇಳ್ಬಿಟ್ಟು. ಸೊ ಒಂದಷ್ಟು ತೊಂದರೆಗಳಾಗ್ಬೋದು ಅನ್ನುವಂತಹ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿರ್ತಾರೆ. ಯಾವುದೇ ರೀತಿಯಾದ ಪ್ರಾಬ್ಲಮ್ಸ್ ಈಗ ಮಧ್ಯಾಹ್ನ ನೋಡಿದಾಗ ನೀಟ್ ಆ್ಯಂಡ್ ಕ್ಲೀನ್ ಆಗಿ ಯಾವುದೇ ತೊಂದರೆ ಆಗದೆ ಇರೋಂಗೆ ನೀರು, ಊಟ ಎಲ್ಲದೂ ಕೂಡ ಸುಸಜ್ಜಿತವಾಗಿ ಆಯಿತು. ಸೊ ಇನ್ನು ಜನ ಹೆಚ್ಚಾಗ್ತಾ ಹೋಗ್ತಾರೆ. ಸೊ ಯಾವ ರೀತಿಯಾಗಿ ಸಿದ್ಧತೆ ನಡೀತಾ ಇದೆ ಮೇಡಮ್? ಇವಾಗ ನಾವು ಒಂದು 30,000 ಜನವರೆಗೂ ಎಲ್ಲ ಪ್ರಿಪೇರ್ ಇದೆ. ಆದರೂ ಎಕ್ಸಸ್ ಆದ್ರೂ ಕೂಡ ಒಂದು ಸ್ವೀಟ್ ನಾವು ಎಕ್ಸಸ್ ಒಂದು ಮೈಸೂರು ಪಾಕ್ ಮಾಡ್ಕೊಂಡಿರ್ತೀವಿ, ಅಡಿಷನಲ್ ಸ್ವೀಟ್ ಥರ. ಮತ್ತು ಒಂದು ಪಲಾವು, ಅನ್ನ, ಸಾಂಬಾರು, ಅಟ್ಲೀಸ್ಟ್ ಏನು ಒಂದು ಕೆಲವೊಂದು ಸೈಡ್ಸ್ ಮೆನು ಖಾಲಿ ಆದ್ರೂ ಕೂಡ ಈಗ ಒಂದು ಸಂದಾಗ ಒಂದು 5,000 ಜನಕ್ಕೆ ಅಡುಗೆ ಮಾಡಿದ್ರೇ ಕೂಡ ಒಂದು ಕೆಲವು ಮೆನುಗಳು ಖಾಲಿಯಾಗಿ ಹೋಗಿರುತ್ತೆ. ಅದು ಕಾಮನ್ ಮೇಡಮ್. ಅದು ಇಂಥ ದೊಡ್ಡ ಫಂಕ್ಷನಲ್ಲಿ ಆದಷ್ಟು ನಾವು ಟ್ರೈ ಮಾಡಿರ್ತೀವಿ. ಇನ್ನೂ ಜನ ಜಾಸ್ತಿ ಐತೆ ಅಂತ ಯಾರೂ ಹಸ್ಕೊಂಡು ಹೋಗೋದು ಬೇಡ. ಅನ್ನ, ಸಾಂಬಾರು, ಒಂದು ಪಲಾವ್ ಏನಿದೆ ಅದನ್ನು ವ್ಯವಸ್ಥೆ ಮಾಡಿ ಮೇಡಮ್. ಕುಡಿ ನೀರು ವ್ಯವಸ್ಥೆ ಈಗ ಆಲ್ರೆಡಿ ಅಡುಗೆ ಪ್ಲೇಟ್ಸ್ ಎಲ್ಲ ತುಮಕೂರಿಂದ ಒಂದು 40,000 ಅಡುಗೆ ಪ್ಲೇಟ್ ಬಂದಿದೆ, ಬಾಳೆಯಲ್ಲಿ ಒಂದು 20,000 ಬಂದಿದೆ. ಈ ಥರ ಮೇಡಮ್ ಯಾವುದೂ ತೊಂದರೆ ಆಗದ ರೀತಿ ಮಾಡ್ತಾಯಿದ್ದೀವಿ ಮೇಡಮ್. ದೇವರ ಅನುಗ್ರಹ, ಏನೋ ತೊಂದರೆ ಇರೋಲ್ಲ, ಆಗುತ್ತೆ ಮೇಡಮ್. ಈಗ
ಇವೆಂಟ್ ಮ್ಯಾನೇಜ್ಮೆಂಟ್ ಅವ್ರು ಹೇಳ್ತಾ ಇದ್ರು ನೈಟ್ ಧನಂಜಯ್ ಅವ್ರು ಬಂದು 2 ಗಂಟೆಗೆ ಎಲ್ಲ ನೋಡ್ಕೊಂಡು ಹೋದ್ರು ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಬಂದು ಏನಾದ್ರು ಟೇಸ್ಟ್ ಮಾಡ್ಕೊಂಡು ಹೋದ್ರಾ? ಹೌದು ಮೇಡಮ್, ರಾತ್ರಿ ಬಂದು ಹೋಳಿಗೆ ಎಲ್ಲ ಸವಿದ್ರು. ಮತ್ತು ಅವರಾದ ಮೇಲೆ ತಂದೆಯವರು ಎಲ್ಲ ಕುಟುಂಬದವರೆಲ್ಲ ಬಂದು ಅವ್ರ ಫ್ರೆಂಡ್ ಸರ್ಕಲ್ ಎಲ್ಲರೂ ಅಂದರೆ ಎಲ್ಲಕ್ಕಿಂತ ಹೆಸರು ಅವ್ರ ಫ್ರೆಂಡ್ ಸರ್ಕಲ್ ಏನಾಗಿ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ ಸರ್ ಮೇಡಮ್. ಇದನ್ನ ಬಗ್ಗೆ ಅವ್ರ ಫ್ಯಾಮಿಲಿ ಅವ್ರು ತುಂಬ ಫ್ರೆಂಡ್ ಸರ್ಕಲ್ ಅಂತೂ ತುಂಬ ವರ್ಕ್ ಮಾಡಿ ಈ ಥರ ಎಲ್ಲ ಜವಾಬ್ದಾರಿ ಚೆನ್ನಾಗಿದೆ. ಒಳ್ಳೆ ಟೀಮ್ ಸರ್ ಮೇಡಮ್, ತೊಂದರೆ ಇಲ್ಲ ಅವ್ರಿಗೆ. ಮಾರ್ಕ್ಸ್ ಕೊಟ್ಟರು ನಿಮಗೆ ಹೋಳಿಗೆಗೆ? ಮೇಡಮ್ ಎಲ್ಲ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಸರ್ ಅಂತ ಹೇಳಿದ್ರು ಮೇಡಮ್. 100 ಮೇಡಮ್. 100ಕ್ಕೆ 100. ಅವ್ರು ಆದ್ರೆ ಟೇಸ್ಟ್ ಮಾಡೋರು ಅರುಣಸಾಗರ್ ಬಂದಿದ್ರು, ಮತ್ತು ಅವ್ರ ಅಣ್ಣ ಬಂದಿರು, ಅವ್ರ ಅಪ್ಪ ಅಮ್ಮ ಬಂದಿರು. ನಾವು ಖುಷಿ ಪಟ್ಟರು ಏನಾದರೂ ಬಂದು ಟೇಸ್ಟ್ ಮಾಡಿದ್ರೆ? ಮೇಡಮ್ ಇಲ್ಲ, ಅವ್ರ ಧನ್ಯತೆ ಬಂದಿರಲಿಲ್ಲ, ಬೆಳಿಗ್ಗೆ ಬಂದಿದ್ದರು. ಟಿಫನ್ ಎಲ್ಲ ಮಾಡ್ಕೊಂಡು ಹೊರಟ್ರು ಮೇಡಮ್. ಸರ್ ಮಾಹಿತಿ ಹಂಚ್ಕೊಂಡಿದ್ದಕ್ಕಾಗಿ. ಇದಿಷ್ಟು ಅಡಿಗೆಯ ವ್ಯವಸ್ಥೆಯನ್ನ ವಹಿಸಿಕೊಂಡಂತಹ ಜಗದೀಶ್ ಅವರ ಮಾತಾಗಿತ್ತು ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ದಿವಾಕರ್ ಜೊತೆ ರೋಜಾ ಮನು ಪಾಟೀಲ್, ರಿಪಬ್ಲಿಕ್ ಕನ್ನಡ, ಮೈಸೂರು. ಧನ್ಯತಾ ಧನಂಜಯ್ ಅವರ ಮದುವೆ ಸಂಭ್ರಮ ಇವತ್ತು ಎಲ್ಲೆಡೆ ಕಳೆಗಟ್ಟಿರುವಂಥದ್ದು ನಮಗೆಲ್ಲ ಗೊತ್ತೇ ಇದೆ. ಸೊ ಅದ್ದೂರಿ ಭೋಜನ ಕೂಡ ರೆಡಿ ಆಗ್ತಾ ಇದೆ, ಭರ್ಜರಿ ಭೋಜನ ಅಂತಾನೆ ಹೇಳ್ಬೋದು. ಮಧ್ಯಾಹ್ನ ಈಗ ಆಲ್ರೆಡಿ ಊಟವನ್ನ ಸವಿದಂಥವ್ರೆಲ್ಲರೂ ಕೂಡ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಮೇನ್ ಕಾರಣ ನಮ್ಮ ಜಗದೀಶ್ ಅವರು ಅಂತಾನೆ ಹೇಳ್ಬೋದು. ಮಾತನಾಡಿಸ್ತಾ ಹೋಗ್ತೀನಿ ಅವ್ರನ್ನ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಸೊ ಮಧ್ಯಾಹ್ನ ಊಟ ಸವಿದವ್ರು ಎಲ್ಲರೂ ಕೂಡ ಹೇಳ್ತಾ ಇದ್ರು ಸೂಪರ್ ಅಂತ ಹೇಳ್ಬಿಟ್ಟು. ಒಂದು ರೀತಿಯಾಗಿ ಅಂದರೆ ಈ ಹೋಳಿಗೆ, ತುಪ್ಪ, ಅನ್ನ, ಸಾಂಬಾರ್, ಚಿತ್ರಾನ್ನ, ಈ ಹಳ್ಳಿ ಸೊಗಡಿನ ಊಟ ಅಂತಾನೆ ಹೇಳ್ಬೋದು. ಈಗ ಮದುವೆ ಮನೆ ಅಂತ ಅಂದರೆ ಪನ್ನೀರ್ ಅಂತೆ, ರೋಟಿ ಅಂತೆ, ಈ ರೀತಿ ಇರುತ್ತೆ. ಬಟ್ ಇಲ್ಲಿ ಒಂಥರ ಸಾಂಸ್ಕೃತಿಕ ನಗರಿ ಮೈಸೂರಲ್ಲಿ ಸಾಂಸ್ಕೃತಿಕ ಊಟ ಅಂತಾನೆ ಸಿಗ್ತಾ ಇದೆ. ಸೊ ಅದರ ಅಧ್ಯಕ್ಷತೆಯನ್ನು ನೀವು ವಹಿಸ್ಕೊಂಡಿದ್ದೀರಾ. ಏನೇನೆಲ್ಲ ವಿಶೇಷತೆ ಇದೆ ಮೆನುಲಿ? ಮೇಡಮ್ ಇಲ್ಲಿ ನಮ್ಮಲ್ಲಿ ಒಂದು 25,000 ಜನಕ್ಕೆ ನಾವು ಅಡುಗೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಒಂದು 30,000 ಜನ ಬಂದ್ರೂ ಕೂಡ ಅದರ ಊಟದ ವ್ಯವಸ್ಥೆ ಆಗ್ತಾಯಿದೆ ಮೇಡಮ್. ಆ ಊಟದಲ್ಲಿ ಬಂದು ಒಂದು ಅವರ ಧನಂಜಯ್ ಸರ್ ಅವ್ರ ಇದು ಇಂಟೆನ್ಷನ್ ಏನಂದರೆ ಅವಾಗಲಿಂದ ಅವ್ರು ಏನಂದರೆ ಅಭಿಮಾನಿಗಳಿಗೆ ಒಂದು ಹೋಳಿಗೆ ಊಟ ಕೊಡಬೇಕು, ನನ್ನ ಮದುವೆಗೆ ಒಂದು ಒಳ್ಳೆ ಊಟ ಕೊಡಬೇಕು. ನನ್ನ ಕುಟುಂಬದವ್ರು ಹೇಗೆ ಅಂದರೆ ಎಲ್ಲರಿಗೂ VIP ಆಗಲಿ ಅವ್ರ ಕುಟುಂಬದವ್ರಿಗೆ ಮತ್ತು ಅಭಿಮಾನಿಗಳಿಗೆ ಎಲ್ಲರಿಗೂ ಒಂದೇ ಮೆನು ಮಾಡಿದ್ದಾರೆ ಮೇಡಮ್. ಅದು ಖುಷಿಯಾಗೋ ವಿಷಯ ಮೇಡಮ್. ಆದ್ದರಿಂದ ಅವಾಗ ಏನಾಗ್ತಿದೆ, ಇಲ್ಲಿ ಹೋಳಿಗೆ, ತುಪ್ಪ, ಮೆಣಸಿನ್ಕಾಯಿ ಬಜ್ಜಿ, ಬೇಬಿಕಾರ್ನ್ ಮಂಚೂರಿ, ಮತ್ತು ಮಸಾಲೆ ದೋಸೆ, ಪಲ್ಯ, ಚಟ್ನಿ, ರುಮಾಲ್ ರೊಟ್ಟಿ, ಪನ್ನೀರ್ ಕಡಾಯಿ, ವೆಜ್ ಬಿರಿಯಾನಿ, ರಾಯ್ತ, ಅನ್ನ, ಆಂಧ್ರ ಪಪ್ಪು, ಮತ್ತು ಕಡಲೆಕಾಳು ಉಸ್ಲಿ, ಒಂದು ಕೋಸಂಬರಿ, ಬೆಂಡೆಕಾಯಿ ಫ್ರೈ, ತಿಳಿ ಸಾರು, ಮೊಸರು, ಹಪ್ಪಳ, ಇಷ್ಟನ್ನು ಮೇಡಮ್ ಎಲ್ಲ ಅಭಿಮಾನಿಗಳಿಗೂ ಕೂಡ ಒಂದು ಊಟದ ವ್ಯವಸ್ಥೆ ಇದೆ ಮೇಡಮ್. ಬೆಳಗ್ಗೆಗೆ ಏನೆಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ಒಂದಷ್ಟು ಸ್ನ್ಯಾಕ್ಸ್ ಕೂಡ ಇತ್ತು. ಸೊ ಅದ್ರ ಬಗ್ಗೆ ಹೇಳೋದು ಮೇಡಮ್, ಬೆಳಿಗ್ಗೆ ಟಿಫನ್ಗೆ ಪೈನಾಪಲ್ ಕೇಸರಿ ಬಾತು, ಇಡ್ಲಿ, ಸಾಂಬಾರು, ಉದ್ನೋಡೆ, ಖಾರ ಪೊಂಗಲ್ಲು, ಖಾರ ಬಾತು, ಚಟ್ನಿ, ಕಾಫಿ, ಟೀ ಈ ಥರ ಇದೆ ಮೇಡಮ್. ಹಾಂ. ಇನ್ನು ಈ ಸೆಲೆಕ್ಷನ್ ಅಂತ ಬಂದಾಗ ಧನಂಜಯ್ ಅವರೇ ಮುಖ್ಯಸ್ಥೆನ ವಹಿಸ್ಕೊಂಡ್ಬಿಟ್ಟು ಈಗ ಡೆಕೋರೇಷನ್ದಾಗಿರ್ಬೋದು ಧನ್ಯತಾ ಅವರು ಹೇಳಿದರು. ಸೊ ಇಲ್ಲಿ ಊಟದಲ್ಲಿ ಬಂತು ಅಂತ ಅಂದರೆ ಫೈನಲ್ ಮಾಡಿದ್ದು ಯಾರು, ಧನಂಜಯ್ ಅವರೇನಾ ಅಥವಾ ಧನ್ಯತಾ ಸಜೆಷನ್ಸ್ ಕೊಟ್ರಾ ಹೇಗೆ ಅಂತ? ಸರ್ ಆದರೆ ಧನಂಜಯ್ ಸರ್ ಅವರು ಇದೇನು ಅಂತಂದರೆ ಅವರ ಕುಟುಂಬನ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ. ಅವರು ಎಷ್ಟೇ ಮಟ್ಟಿಗೆ ಬೆಳೆದಿದ್ರು ಕೂಡ ನಮ್ಮ ಮನೆ, ನಮ್ಮ ಊರು, ನಮ್ಮ ತಂದೆ ತಾಯಿ, ಫ್ರೆಂಡ್ ಸರ್ಕಲ್ಲು ಇದನ್ನು ಯಾವುದೇ ಕಾರಣಕ್ಕೂ ಬಿಟ್ಕೊಟ್ಟಿಲ್ಲ ಇಲ್ಲಿವರೆಗೂ ಮೇಡಮ್. ಈಗ ಅದು ಯಾವುದೇ ಹುಡುಗ ವಿಷಯದಲ್ಲೂ ಅಷ್ಟೇ ಅವ್ರ ತಂದೆ, ಅವ್ರ ಅಣ್ಣ ಮತ್ತು ಅವ್ರ ಮನೆಯವ್ರ ಕುಟುಂಬದವರು, ಅವರ ಆತ್ಮೀಯರ ಫ್ರೆಂಡ್ ಸರ್ಕಲ್ ಹರ್ಷ ಅಂತಿದ್ದಾರೆ, ಅರ್ನಾಲ್ಡ್ ಫಿಟ್ನೆಸ್ ಓನರು ಅವರು, ಮತ್ತು ಚಂದನ್ ಇದ್ದಾರೆ. ಇವರೆಲ್ಲರೂ ಕೂತ್ಕೊಂಡು ಎಲ್ಲರೂ ಕೂಡ ಒಂದು ಡಿಸ್ಕಸ್ ಮಾಡಿ, ಈವೆಂಟ್ ಧ್ರುವ ಅವರು ಎಲ್ಲರೂ ಡಿಸ್ಕಸ್ ಮಾಡಿ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಒಂದು 3 days ಪ್ಲ್ಯಾನ್ ಮಾಡಿ ಈ ಥರ ಮಾಡೋಣ, ಯಾರಿಗೂ ತೊಂದರೆ ಆಗಬಾರ್ದು, ಮೇಯ್ನ್ ನಮಗೆ ಅಭಿಮಾನಿಗಳು ಅವ್ರಿಗೊಂದು ಒಳ್ಳೆ ಊಟ ಕೊಡೋಣ. ನಾನು ಇವತ್ತು ಈ ಮಟ್ಟದಲ್ಲಿದ್ದೀನಿ ಅಂದರೆ ಅವರೇ ನಮಗೆ ಕಾರಣ. ಫಸ್ಟ್ ಇನ್ಸನ್ ಅದೇ ಮೇಡಮ್ ಅವ್ರಿಗೆ ಅವಾಗಲಿಂದ ಏನು ಹೇಳ್ತಿರೋದಂದರೆ ಅವ್ರಿಗೆ ಒಂದು ಒಳ್ಳೆ ಊಟ ಕೊಡ್ಬೇಕು ಜಗದೀಶ್ ಅವರೇ, ಒಂದು ಒಳ್ಳೆ ಅದನ್ನೇ ಅವ್ರ ಪಾಯಿಂಟ್ ಮೇಡಮ್, ಇನ್ನೇನು ಇಲ್ಲ ಮೇಡಮ್ ಅವರಲ್ಲಿ. ಡೆಕೋರೇಷನ್ ಇವೆಂಟ್ ಮ್ಯಾನೇಜ್ಮೆಂಟ್ ಕೇಳಿದಾಗಲೂ ಅವ್ರು ಅದನ್ನೇ ಹೇಳಿದ್ರು, ಅಭಿಮಾನಿಗಳಿಗೆ ಸ್ಯಾಟಿಸ್ಫೈ ಆಗಬೇಕು, ಯಾವುದೇ ತೊಂದರೆ ಆಗಬಾರ್ದು, ಆ ರೀತಿಯಾಗಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಅಂತ. ಸೊ ನೀವು ಇಲ್ಲೂ ಕೂಡ ಊಟದ ವಿಚಾರ ಬಂದಾಗ ಅಭಿಮಾನಿಗಳಿಗೆ ಸಂತೃಪ್ತಿ ಪಡಿಸಬೇಕು ಅಂತಲೇ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದೀರಾ. ಸೊ ವ್ಯವಸ್ಥೆ ಹೇಗಿದೆ ಅಂತ ಹೇಳ್ಬಿಟ್ಟು, ಬಿಕಾಸ್ ಒಂದು ಕಡೆ ನಾನು ನೋಡ್ತಾ ಹೋದಾಗೆ VIP-ಗಳಿಗೆ ಒಂದು ಕಡೆ ಇತ್ತು, ನೀವು ಹೇಳಿದ್ರಿ ಎಲ್ರಿಗೂ ಒಂದೇ ಥರ ಫುಡ್ ಅಂತ ಹೇಳ್ಬಿಟ್ಟು. ಮೇಡಮ್ ಇಲ್ಲಿ ಏನು ಮಾಡಿದ್ದೀವಿ ಏನೋ ಅಂದರೆ ಒಂದು 5 ಬ್ಲಾಕು ಪುರುಷರ ವಿಭಾಗ ಮಾಡ್ಕೊಂಡಿದ್ದೀವಿ. ಇಲ್ಲಿ ಒಂದು ಬ್ಲಾಕಲ್ಲಿ 700 ಜನ ಊಟ ಮಾಡ್ತಾರೆ, 3,500 ಜನ ಒಂದು ಬೈಟ್ ಆಗುತ್ತೆ. ಮತ್ತು ಮಹಿಳೆಯರಿಗೆ ಒಂದು ವಿಭಾಗ ಮಾಡಿದ್ದೀವಿ. ಅದು ಯಾಕಂದರೆ ಮಹಿಳೆಯರಿಗೆ ಪಾಪ ಇಲ್ಲಿ ಬಂದಾಗ ತೊಂದರೆ ಆಗೋದು ಬೇಡ, ಅವ್ರಿಗೆ ಮುಜುಗರ ಆಗೋದು ಬೇಡ ಅಂತ ಮಹಿಳೆಯರನ್ನೇ ಬಡಿಸೋದಕ್ಕೆ ವ್ಯವಸ್ಥೆ ಮಾಡಿದ್ದೀನಿ. ಮತ್ತು ರುದ್ರರಿಗೆ ತುಂಬ ಎಲ್ಲ ಏನಾರು ಫ್ಯಾಮಿಲಿ ಬಂದವರು ಕೂತ್ಕೊಂಡು ಊಟ ಮಾಡ್ತೀನಿ ಅಂದರೆ ಅವ್ರು ಬಾಳೆ ಎಲೆ ಊಟ ವ್ಯವಸ್ಥೆ ಮಾಡಿ ಅದನ್ನು ಕೂಡ ನಾವು ವ್ಯವಸ್ಥೆ ಬೇರೆ ಮಾಡಿದ್ದೀವಿ. ಅವರು ಧನಂಜಯ್ ಸರ್ ಅದನ್ನೇ ಅವರು ಮತ್ತು ಹರ್ಷ ಸರ್ ಅವರೆಲ್ಲ ಅದೇ ಫಸ್ಟ್ ಹೇಳ್ತಿದ್ರು, ಅವ್ರು ಕೂತ್ಕೊಂಡು ವೃದ್ಧರಿಗೆ, ವಯಸ್ಸಾದವ್ರಿಗೆ ಫಸ್ಟು ಈಗ ಈ ಥರವ್ರಿಗೆ ಒಂದು ಕೂತ್ಕೊಂಡು ಇರೋದು ಒಂದು ವ್ಯವಸ್ಥೆ ಬೇಕೇ ಬೇಕು ಅಂತ ಅವರು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಅದೇ ರೀತಿ ನಾವು ಅದನ್ನು ವ್ಯವಸ್ಥೆ ಮಾಡಿದ್ದೀವಿ ಮೇಡಮ್. ಸಿಸ್ಟಮ್ ಕೂಡ ಇದೆ, ಬಾಳೆ ಎಲೆ ಊಟ ಇದೆ ಮೇಡಮ್, ಯಾವುದಾದ್ರು ಚಾಯ್ಸ್ ಮಾಡ್ಬೋದು ಮೇಡಮ್.
ನೀವು ಹೇಳಿದ್ರೆ 25,000ದಿಂದ 35,000 ಜನ ತನಕ ಜನಸಾಗರ ಹರಿದು ಬರ್ಬೋದು ಅಂತ ಹೇಳ್ಬಿಟ್ಟು. ಸೊ ಒಂದಷ್ಟು ತೊಂದರೆಗಳಾಗ್ಬೋದು ಅನ್ನುವಂತಹ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿರ್ತಾರೆ. ಯಾವುದೇ ರೀತಿಯಾದ ಪ್ರಾಬ್ಲಮ್ಸ್ ಈಗ ಮಧ್ಯಾಹ್ನ ನೋಡಿದಾಗ ನೀಟ್ ಆ್ಯಂಡ್ ಕ್ಲೀನ್ ಆಗಿ ಯಾವುದೇ ತೊಂದರೆ ಆಗದೆ ಇರೋಂಗೆ ನೀರು ಊಟ ಎಲ್ಲದೂ ಕೂಡ ಸುಸಜ್ಜಿತವಾಗಿ ಆಯಿತು. ಸೊ ಇನ್ನು ಜನ ಹೆಚ್ಚಾಗ್ತಾ ಹೋಗ್ತಾರೆ. ಸೊ ಯಾವ ರೀತಿಯಾಗಿ ಸಿದ್ಧತೆ ನಡೀತಾ ಇದೆ ಮೇಡಮ್? ಇವಾಗ ನಾವು ಒಂದು 30,000 ಜನವರೆಗೂ ಎಲ್ಲ ಪ್ರಿಪೇರ್ ಇದೆ. ಆದರೂ ಎಕ್ಸಸ್ ಆದ್ರೂ ಕೂಡ ಒಂದು ಸ್ವೀಟ್ ನಾನು ಎಕ್ಸಸ್ ಒಂದು ಮೈಸೂರು ಪಾಕ್ ಮಾಡ್ಕೊಂಡಿರ್ತೀವಿ, ಅಡಿಷನಲ್ ಸ್ವೀಟ್ ಥರ. ಮತ್ತು ಒಂದು ಪಲಾವು, ಅನ್ನ, ಸಾಂಬಾರು, ಅಟ್ಲೀಸ್ಟ್ ಏನು ಒಂದು ಕೆಲವೊಂದು ಸೈಡ್ಸ್ ಮೆನು ಖಾಲಿ ಆದ್ರೂ ಕೂಡ ಈಗ ಒಂದು ಸಂದಾಗ ಒಂದು 5,000 ಜನಕ್ಕೆ ಅಡುಗೆ ಮಾಡಿದ್ರೇ ಕೂಡ ಒಂದು ಕೆಲವು ಮೆನುಗಳು ಖಾಲಿಯಾಗಿ ಹೋಗಿರುತ್ತೆ. ಅದು ಕಾಮನ್ ಮೇಡಮ್. ಅದು ಇಂಥ ದೊಡ್ಡ ಫಂಕ್ಷನಲ್ಲಿ ಆದಷ್ಟು ನಾವು ಟ್ರೈ ಮಾಡಿರ್ತೀವಿ. ಇನ್ನೂ ಜನ ಜಾಸ್ತಿ ಐತೆ ಅಂತ ಯಾರೂ ಹಸ್ಕೊಂಡು ಹೋಗೋದು ಬೇಡ. ಅನ್ನ, ಸಾಂಬಾರು, ಒಂದು ಪಲಾವ್ ಏನಿದೆ ಅದನ್ನು ವ್ಯವಸ್ಥೆ ಮಾಡಿ ಮೇಡಮ್. ಕುಡಿ ನೀರು ವ್ಯವಸ್ಥೆ ಈಗ ಆಲ್ರೆಡಿ ಅಡಿಕೆ ಪ್ಲೇಟ್ಸ್ ಎಲ್ಲ ತುಮಕೂರಿಂದ ಒಂದು 40,000 ಅಡಿಕೆ ಪ್ಲೇಟ್ ಬಂದಿದೆ. ಬಾಳೆಯಲ್ಲಿ ಒಂದು 20,000 ಬಂದಿದೆ. ಈ ಥರ ಮೇಡಮ್ ಯಾವುದೂ ತೊಂದರೆ ಆಗದ ರೀತಿ ಮಾಡ್ತಾಯಿದ್ದೀವಿ ಮೇಡಮ್. ದೇವರ ಅನುಗ್ರಹ, ಏನೋ ತೊಂದರೆ ಇರೋಲ್ಲ, ಆಗುತ್ತೆ ಮೇಡಮ್. ಈಗ ಇವೆಂಟ್ ಮ್ಯಾನೇಜ್ಮೆಂಟ್ ಅವ್ರು ಹೇಳ್ತಾ ಇದ್ರು ನೈಟ್ ಧನಂಜಯ್ ಅವ್ರು ಬಂದು 2 ಗಂಟೆಗೆ ಎಲ್ಲ ನೋಡ್ಕೊಂಡು ಹೋದ್ರು ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಬಂದು ಏನಾದರೂ ಟೇಸ್ಟ್ ಮಾಡ್ಕೊಂಡು ಹೋದ್ರಾ? ಹೌದು ಮೇಡಮ್. ರಾತ್ರಿ ಬಂದು ಹೋಳಿಗೆ ಎಲ್ಲ ಸವಿದ್ರು. ಮತ್ತು ಅವರಾದ ಮೇಲೆ ತಂದೆಯವರು ಎಲ್ಲ ಕುಟುಂಬದವರೆಲ್ಲ ಬಂದು ಅವ್ರ ಫ್ರೆಂಡ್ ಸರ್ಕಲ್ ಎಲ್ಲರೂ, ಅಂದರೆ ಎಲ್ಲಕ್ಕಿಂತ ಹೆಸರು ಅವ್ರ ಫ್ರೆಂಡ್ ಸರ್ಕಲ್ ಏನಾಗಿ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾಯಿದ್ದಾರೆ ಸರ್ ಮೇಡಮ್. ಇದನ್ನ ಬಗ್ಗೆ ಅವ್ರ ಫ್ಯಾಮಿಲಿ, ಅವ್ರ ತುಂಬ ಫ್ರೆಂಡ್ ಸರ್ಕಲ್ ಅಂತೂ ತುಂಬ ವರ್ಕ್ ಮಾಡಿ ಈ ಥರ ಎಲ್ಲ ಜವಾಬ್ದಾರಿ ಚೆನ್ನಾಗಿದೆ. ಒಳ್ಳೆ ಟೀಮ್ ಸರ್ ಮೇಡಮ್, ತೊಂದರೆ ಇಲ್ಲ ಅವ್ರಿಗೆ. ಮಾರ್ಕ್ಸ್ ಕೊಟ್ಟರು ನಿಮಗೆ ಹೋಳಿಗೆಗೆ? ಮೇಡಮ್ ಎಲ್ಲ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಸರ್ ಅಂತ ಹೇಳಿದ್ರು ಮೇಡಮ್. 100 ಮೇಡಮ್. 100ಕ್ಕೆ 100. ಅವ್ರು ರಾತ್ರಿ ಟೇಸ್ಟ್ ಮಾಡೋರು ಅರುಣ್ ಸಾಗರ್ ಬಂದಿದ್ರು, ಮತ್ತು ಅವ್ರ ಅಣ್ಣ ಬಂದಿರು, ಅವ್ರ ಅಪ್ಪ ಅಮ್ಮ ಬಂದಿರು. ನಾವು ಖುಷಿ ಪಟ್ಟರು ಏನಾದರೂ ಬಂದು ಟೇಸ್ಟ್ ಮಾಡಿದ್ರೆ? ಮೇಡಮ್ ಇಲ್ಲ, ಅವ್ರ ಧನ್ಯತೆ ಅವ್ರು ಬಂದಿರಲಿಲ್ಲ. ಬೆಳಿಗ್ಗೆ ಬಂದಿದ್ದರು, ಟಿಫನ್ ಎಲ್ಲ ಮಾಡ್ಕೊಂಡು ಹೊರಟರು ಮೇಡಮ್. ಸರ್ ಮಾಹಿತಿ ಹಂಚ್ಕೊಂಡಿದ್ದಕ್ಕಾಗಿ. ಇದಿಷ್ಟು ಅಡಿಗೆಯ ವ್ಯವಸ್ಥೆಯನ್ನ ವಹಿಸಿಕೊಂಡಂತಹ ಜಗದೀಶ್ ಅವರ ಮಾತಾಗಿತ್ತು ಅಂತ ಹೇಳ್ತಾ ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ರೋಜಾ ಮನು ಪಾಟೀಲ್, ರಿಪಬ್ಲಿಕ್ ಕನ್ನಡ, ಮೈಸೂರು.